ಮಂತ್ರಿ ದರ್ಬಾರ್ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ್ ಹುಗಾರ್. ಇವರು ಮೊಘಲ್ ದರ್ಬಾರ್ದಾರೋ ಅಥವಾ ರಾಜ್ಯದ ಮಂತ್ರಿಗಳಾಗಿದ್ದಾರೋ ಅನ್ನೋವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಲ್ಲ. ಯಾಕಂತಂದರೆ ರಾಜ್ಯದ ಮಂತ್ರಿ ಆಗಿದ್ದಂಥ ಮಹಾದೇವಪ್ಪನವರು ಇವತ್ತು ಬಹುತೇಕ ಮೈಸೂರು ಮಹಾರಾಜರ ರೀತಿ ದರ್ಬಾರ್ ನಡೆಸ್ತಾ ಇದ್ದಾರೆ ಅನ್ನೋದು. ಯಾಕಂದರೆ ನಿಮ್ಮ ದುಡ್ಡಿನ ಒಂದು ಮೋಜು ಮಸ್ತಿ ಮಾಡಲಿಕ್ಕೆ ಯಾವತ್ತೂ ಕೂಡ ಅಧಿಕಾರ ಇಲ್ಲ. ಆ ಇತಿಮಿತಿಯಲ್ಲಿ ಅವರು ತಮ್ಮ ಮನೆಗಳನ್ನು ನವೀಕರಣ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಇದೆಲ್ಲ ಒಂದು ಕಡೆ ಇದು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡಲಿಕ್ಕೆ ಸಚಿವ ಮಹಾದೇವಪ್ಪ ಮುಂದಾಗಿದ್ದಾರೆ ಅನ್ನೋಂಥದ್ದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ನಿಜಕ್ಕೂ ಕೂಡ ಇಂಥ ಒಂದು ಮೋಜು ಮಸ್ತಿಗೆ ತಮಗೆ ಇಷ್ಟ ಬಂದ ಹಾಗೆ ಮನೆಗಳ ನವೀಕರಣ ಮಾಡುವಂಥದ್ದು ಜನರ ದುಡ್ಡಲ್ಲಿ, ನಿಮ್ಮ ದುಡ್ಡಲ್ಲಿ ಕೋಟಿಗಟ್ಟಲೆ ಹಣವನ್ನು ಸುರಿದು ಅದನ್ನು ತಮಗೆ ಇಷ್ಟ ಬಂದ ಹಾಗೆ ಸ್ವಂತ ಮನೆಯನ್ನು ಕೂಡ ಈ ರೀತಿ ನವೀಕರಣ ಮಾಡಿಕೊಂಡಿಲ್ಲ. ಆದರೆ ಅಧಿಕಾರಕ್ಕೆ ಬರ್ತಾ ಇದ್ದಾಗೆ ಒಬ್ಬೊಬ್ಬ ಸಚಿವರು ಜನರ ದುಡ್ಡಲ್ಲಿ ಈ ರೀತಿಯ ನವೀಕರಣ ಮಾಡ್ತಾ ಹೋದರೆ ಇದು ನಿಜಕ್ಕೂ ಕೂಡ ಇದು ಹಿಂದಿನ ರಾಜರ ಮಂತ್ರಿನ ಅಥವಾ ಪ್ರಜಾಪ್ರಭುತ್ವದ ಮಂತ್ರಿಗಳನ್ನ ಅಂತ ಅನುಮಾನ ಶುರು ಆಗುತ್ತೆ. ಇಂಥದ್ದೊಂದು ಅತಿರೇಕದ ಅಥವಾ ಒಂದು ರೀತಿ ಸ್ವೇಚ್ಛಾಚಾರದ ಹಣವನ್ನು ದುರ್ಬಳಕೆ ಮಾಡಿಕೊಂಡು ತಮಗೆ ಬೇಕಾದಂಥ ಶೋಕಿಯ ಅಥವಾ ಒಂದು ರೀತಿ ಮೋಜು ಮಸ್ತಿಗೆ ತಮಗೆ ಇಷ್ಟ ಬಂದ ಹಾಗೆ ಬಂಗ್ಲೆಗಳನ್ನು ನವೀಕರಣ ಮಾಡ್ಕೊಳ್ಳುವಂಥದ್ದು ನಿಜಕ್ಕೂ ಕೂಡ ಕಾನೂನಿಗೆ ಪೂರಕನ, ಕಾನೂನಿಗೆ ವಿರುದ್ಧ ಅನ್ನುವಂಥದ್ದು ಈಗಾಗಲೇ ಎಲ್ಲೆಡೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಸೊ ಈಗಾಗಲೇ CM ಸಿದ್ದರಾಮಯ್ಯ ಏನು ತಮ್ಮ ಕಾವೇರಿ ನಿವಾಸಕ್ಕೆ ಶಿಫ್ಟ್ ಆಗಿದ್ದಾರೆ, ಅದು ಕೂಡ ಇದೇ ರೀತಿ ಕೋಟಿಗಟ್ಟಲೆ ಹಣದಲ್ಲಿ ನವೀಕರಣ ಮಾಡ್ಕೊಂಡಿರ್ತಕ್ಕಂಥದ್ದು. ಸಚಿವ ಆಂಜನೇಯ ತಮ್ಮ ಸರ್ಕಾರಿ ವಿಧಾನಸೌಧ ಬಂಗ್ಲೆಯನ್ನು ಕೂಡ ನವೀಕರಣ ಮಾಡ್ಕೊಂಡಿರ್ತಕ್ಕಂಥದ್ದು. ಹಿಂದೆ SM ಕೃಷ್ಣ ತಮ್ಮ ದಿಕ್ಕನ್ನೇ ಬದಲಾಯಿಸಿಕೊಂಡಿರ್ತಕ್ಕಂಥದ್ದು. ಬೇರೆ ಬೇರೆ ಮಂತ್ರಿ ಸಚಿವರು ಕೂಡ ಹಿಂದಿನ ಸರ್ಕಾರದಲ್ಲಿ BJP ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರದಲ್ಲಿ ಬರ್ತಕ್ಕಂಥ ಮಂತ್ರಿಗಳು, ಸಚಿವರುಗಳು, ಶಾಸಕರುಗಳು ಈ ರೀತಿ ತಮಗೆ ಸರ್ಕಾರ ನೀಡಿದಂಥ ಜನರ ಸೇವೆಗೆ ಕೊಟ್ಟಂಥ ಮನೆಗಳು, ಕಚೇರಿಗಳನ್ನು ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಹಣದಲ್ಲಿ ವ್ಯಯ ಮಾಡಿ ಅದನ್ನು ಬಹಳ ದೊಡ್ಡ ದರ್ಬಾರ್ ರೀತಿ ನಡೆಸಲಿಕ್ಕೆ ಅವಕಾಶ ಜನರು ನೀಡಿಲ್ಲ. ಜನರ ಸೇವಕರಾಗಬೇಕು ಹೊರತು ಜನರ ನಾಯಕರಾಗಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ. ಈ ಒಂದು ಕಟ್ಟಡ ನೋಡ್ತಾ ಇದ್ದರೆ ಇದು ಯಾವುದೋ ಒಂದು ರೀತಿ ಅಮೆರಿಕ ರಾಯಭಾರಿ ಕಚೇರಿ ಅಂತ ನಿಮಗೆ ಅನುಮಾನ ಬರ್ಬೋದು. ಯಾಕಂತಂದ್ರೆ ದೆಹಲಿಯಲ್ಲಿ ಇರ್ತಕ್ಕಂಥ ರಾಯಭಾರಿ ಕಚೇರಿಗಳು ಈ ರೀತಿ ಎತ್ತರದ ಕಂಪೌಂಡನ್ನು ಹಾಕಿರ್ತಾರೆ, ಮೇಲೆ ಒಂದು ರೀತಿ ಗ್ರಿಲ್ಗಳನ್ನು ಹಾಕಿರ್ತಾರೆ. ಇದು ಮಹದೇವಪ್ಪನವರ ಮನೆ. ಈಗಾಗಲೇ ಈ ಮನೆಯಲ್ಲೇ ಕೂಡ CM ಸಿದ್ದರಾಮಯ್ಯ 5-6 ತಿಂಗಳು ಕೆಲಸ ಮಾಡಿದ್ರು. ಹಿಂದೆ ಬಂಗಾರಪ್ಪನವರು ಕೂಡ ಪ್ರತಿಪಕ್ಷ ನಾಯಕರಾಗಿದ್ದರು. ಶೋಭಾ ಕರಂದ್ಲಾಜೆ ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಹಾಗೆಯೇ HD ರೇವಣ್ಣ ಕೂಡ ಮಂತ್ರಿ ಆಗಿದ್ದರು. ಯಾವುದೇ ರೀತಿಯ ಬದಲಾವಣೆಗಳಾಗಿರಲಿಲ್ಲ. CM ಸಿದ್ದರಾಮಯ್ಯ ಕಾವೇರಿ ಶಿಫ್ಟ್ ಆಗ್ತಾ ಇದ್ದಾಗನೇ ಮಹದೇವಪ್ಪನವರು ಇದನ್ನು ತಮಗೊಂದು ರೀತಿ 7 ಸುತ್ತಿನ ಕೋಟೆ ರೀತಿ ಒಂದು ರೀತಿ ಅಮೆರಿಕ ರಾಯಭಾರಿ ಕಚೇರಿ ಹಾಗೆ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಯಾರೂ ಕೂಡ ಒಳಗಡೆ ಏನಕ್ಕೆ ಹಾಕಿ ನೋಡಂಗಿಲ್ಲ. ಯಾಕಂತಂದರೆ ಒಂದು ರೀತಿ ಖಾಸಗಿ ದರ್ಬಾರ್, ಒಳಗೆ ನಡೆಯುವಂಥ ಎಲ್ಲ ಏನು ಮೋಜು ಮಸ್ತಿಗಳನ್ನು ಕೂಡ ಯಾರು ನೋಡಬಾರ್ದು ಅನ್ನುವಂಥದ್ದು. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಒಂದು ಬಿಗಿ ಭದ್ರತೆಯನ್ನು ಮಹದೇವಪ್ಪನವರು ಮಾಡ್ಕೊಂಡಿದ್ದಾರೆ. ಯಾಕಂತ ಜನರು ಬರಬೇಕಾಗುತ್ತೆ, ಜನರನ್ನು ದೂರ ಇಟ್ಟು ಏನಾದರೂ ಅವರು ಮಂತ್ರಿ ಕೆಲಸ ಮಾಡುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಕಟ್ಟಡ ನೋಡ್ತಾ ಇದ್ದರೆ ನಿಮ್ಗೆ ಅನಿಸುತ್ತೆ ಬಹಳ ದೊಡ್ಡ ಬಿಗಿ ಭದ್ರತೆ, 7 ಸುತ್ತಿನ ಕೋಟೆ ಒಳಗಡೆ ಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಕಳೆದ 4-5 ತಿಂಗಳಿಂದ ಇದು ನವೀಕರಣ ನಡೀತಾ ಇದೆ. ಇಲ್ಲಿವರೆಗೂ ಕೂಡ ಮಂತ್ರಿ ಮಹದೇವಪ್ಪ ಈ ಮನೆ ಒಳಗೂ ಕೂಡ ಹೋಗಿಲ್ಲ. ಅವ್ರಿಗೊಂದು ಸ್ವಂತ ಬಂಗ್ಲೆ ಕೂಡ ಡಾಲರ್ಸ್ ಕಾಲನಿಯಲ್ಲಿದೆ. ಸೊ ಇದನ್ನು ನೋಡ್ತಾ ಇದ್ರೆ ಮಹದೇವಪ್ಪನವರು ಅಂಬೇಡ್ಕರ್ ಹೆಸರನ್ನು ಹೇಳ್ಕೊಂಡು ರಾಜಕಾರಣ ಮಾಡ್ತಾರೆ, ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ. ಆದರೆ ನಿಜಕ್ಕೂ ಕೂಡ ಈ ವೆಚ್ಚ ಆಗುವಂಥ ಹಣದಲ್ಲಿ ಬಡವರಿಗೆ, ದಲಿತರಿಗೆ 100 ಮನೆಗಳನ್ನು ಕಟ್ಟಿಸ್ಕೊಡ್ಬೋದು. ಇವತ್ತು ಬರಪೀಡಿತ ಪ್ರದೇಶಗಳಲ್ಲಿ ಬೋರ್ವೆಲ್ಗಳನ್ನು ಕೊರಿಬೋದು. ಆದರೆ ಮಹದೇವಪ್ಪನವ್ರಿಗೆ ಅದು ಯಾವುದೂ ಕೂಡ ಇಷ್ಟ ಇಲ್ಲ. ಯಾಕಂದರೆ ಅವರು ಒಂದು ರೀತಿ ದರ್ಬಾರ್ ನಡೆಸಬೇಕಾಗಿದೆ. ಮಂತ್ರಿಗಿರಿ ಅನ್ನುವಂಥದ್ದು ಅದೊಂದು ರೀತಿ ಮೆರವಣಿಗೆ ಅಂತ ತಿಳ್ಕೊಂಡಿದ್ದಾರೆ. ಹಾಗಾಗಿ ಈ ರೀತಿಯ ಹುಚ್ಚಾಟಗಳು ಮಾಡಿಕೊಂಡು ಅವರು ಸಚಿವರಾಗಿ ಮುಂದುವರಿಯುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಅವರೇ ಪ್ರಶ್ನೆ ಹಾಕೋಬೇಕಾಗುತ್ತೆ. ಸೊ ಇದು ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಒಂದು ಈ ದೃಶ್ಯವನ್ನು ಸೆರೆ ಹಿಡಿದಿರ್ತಕ್ಕಂಥ ತಮ್ಮ ಮೊಮ್ಮಕ್ಕಳಿಗಾಗಿ ಒಂದು ರೀತಿ ಈ ಒಂದು ಟಾಮ್ ಆ್ಯಂಡ್ ಜೆರಿ ರೀತಿಯ ದೃಶ್ಯಗಳನ್ನು ಮೊಮ್ಮಕ್ಕಳಿಗೆ ಬೇಕಾದಂಥ ಆ ಒಂದು ಗೋಡೆ ಮೇಲೆ ಚಿತ್ರಗಳನ್ನು ಕೂಡ ಬಿಡಿಸ್ಕೊಂಡಿದ್ದಾರೆ. ಅಂದರೆ ಇದು ಒಂದು ರೀತಿ ಸ್ವಂತ ಮನೆ, ಅಂದರೆ ಶಾಶ್ವತವಾಗಿರ್ತಕ್ಕಂಥ ಮನೆ ಅಂತ ಅವ್ರು ಬಹುತೇಕ ಭಾವಿಸ್ಕೊಂಡಿದ್ದಾರೆ ನಮ್ಮ ಮಹದೇವಪ್ಪ. ಮಂತ್ರಿ ಮಹದೇವಪ್ಪ ದರ್ಬಾರ್ಗೆ ಎಲ್ಲೆಡೆ ವ್ಯಾಪಕ ಆಕ್ರೋಶ ಆಗಿದೆ. ಪ್ರತಿಪಕ್ಷಗಳ ನಾಯಕರು ಕೂಡ ತೀವ್ರವಾಗಿ ತರಾಟೆ ತೆಗೆದುಕೊಂಡಿದ್ದಾರೆ. ಒಂದು ರೀತಿ ಅಂಧ ಕಾನೂನು ಇದು, ದರ್ಬಾರ್ ಮಾಡಿಸ್ಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ, ಮಂತ್ರಿ ಸ್ಥಾನದಲ್ಲಿ ಮುಂದುವರಿಯೋಕೆ ನೈತಿಕ ಹಕ್ಕಿಲ್ಲ ಅನ್ನುವಂಥ ಮಾತನ್ನು ಕೂಡ JDS ನಿರ್ಣಾಯಕ ನಾಣಯ್ಯ, ಹಾಗೆ BJP ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ, ಹಾಗೆ BJPಯ ವಿಧಾನ ಪರಿಷತ್ ಸದಸ್ಯ ಅಶ್ವಥ್ ನಾರಾಯಣ್ ಜೊತೆಗೆ ರೈತ ಸಂಘದ ಅಧ್ಯಕ್ಷ ಶಾಸಕ ಪುಟ್ಟಣ್ಣಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ರೆ ಬಂದು ನೋಡೋಣ. ಅವ್ರು ಈಗೇನಾಗಿದೆ ಅಂದರೆ ಸಿಕ್ಕಿರ್ತಕ್ಕಂಥ ಜಾಗದಲ್ಲಿ ಅವರಿಗೆಲ್ಲ ಅಮೇರಿಕನ್ ಕಾರ್ಪೆಟೇ ಆಗಬೇಕು, ಅವರಿಗೆಲ್ಲ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಗ್ರನೈಟ್ ಟೈಲ್ಸೇ ಆಗಬೇಕು, ಮತ್ತು ಭಾಗದಲ್ಲಿ ವಿಸ್ತಾರವನ್ನು ಮಾಡಬೇಕು. ಏನು ಆಫೀಸಲ್ಲಿ ಕೂತ್ಕೊಂಡ್ಬಿಟ್ಟು 5 ಸ್ಟಾರ್ ಹೋಟೆಲ್ನಲ್ಲಿ ಮೋಜು ಮಾಡಲಿಕ್ಕೆ ಇರ್ತಕ್ಕಂಥದ್ದಕ್ಕೆ ಇವರಿಗೆ ವಿಧಾನಸೌಧ ಜಾಗ. ನಾನು ಹೇಳ್ತೀನಿ, ಇದನ್ನು ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ನಾನಿದೆ ಪತ್ರಿಕೆಯವರು ಇವರನ್ನ ಉಗಿಬೇಕಾಗತ್ತೆ. ಪ್ರತಿ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಂತ್ರಿ, ಯಾವ ಮಂತ್ರಿ ಆ ವಿಧಾನಸೌಧದಲ್ಲಿರ್ತಕ್ಕಂಥ ವಾಸ್ತುವಿನ ನೆಪದಲ್ಲಿ, ಹೋಮದ ನೆಪದಲ್ಲಿ ಅದರ ಬಾಗಿಲನ್ನು ಹೊಡೆದಾಕೋದು, ಗೋಡೆಯನ್ನು ಹೊಡೆದಾಕೋದು, ವಿಸ್ತಾರ ಮಾಡ್ತಾ ಇರ್ತಕ್ಕಂಥದ್ದು, ಮತ್ತು ಅದಕ್ಕೆ ಗ್ರನೈಟನ್ನು ಹಾಕ್ತಾ ಇರ್ತಕ್ಕಂಥದ್ದು. ಶಾಸಕರಾಗಿ ಇವರಿಗೆ ಮಂತ್ರಿ ಆದಮೇಲೆ ಹೊರಗಡೆ ಹೋಗಬೇಕಾ? ಭಾಳಷ್ಟು ಹಣ ಮಾಡಿರ್ತಕ್ಕಂಥವ್ರು, ಲಂಚ ಹೊಡೆದಿರ್ತಕ್ಕಂಥವ್ರು ಅದೇ ಥರ ಮನೆಯಲ್ಲಿ ವಾಸನೆ ಮಾಡ್ಬೋದು. ಬಾಕಿ ಇರ್ತಕ್ಕಂಥವ್ರು ಅವ್ರ ಮನೆ ಬರೋದಕ್ಕೆ ಮುಂಚೆ ಯಾವ ರೀತಿ ಇದ್ದರು, ಇದೇ ಥರದ ಮನೆಯಲ್ಲಿ ಇವರು ವಾಸ ಮಾಡ್ತಾಯಿದ್ರು.
ಅಲ್ಲ 50 ಲಕ್ಷ 60 ಲಕ್ಷ ರೂಪಾಯಿ ಕೊಟ್ಟುಬಿಟ್ಟು ಅದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ವಿನ್ಯಾಸ ಮಾಡ್ತಾ ಇದ್ದಾರೆ ಅವರು. ಪಕ್ಷದ ಸರ್ಕಾರದ ಹಣ ಸಿಗ್ತದಲ್ಲ, ಆ ಪಕ್ಷದ ಮಾಡಿದ್ರೆ ಈ 50 ಲಕ್ಷ 60 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಕೂಡ ನಾನು ಅದ್ರಲ್ಲಿ ಹೇಳ್ತೀನಿ, ಒಂದು 30 ಲಕ್ಷ ರೂಪಾಯಿ ಖರ್ಚಾದರೆ ಬಾಕಿ 30 ಲಕ್ಷ ಹೊಡಿತಾರೆ. ಯಾವ ಹೆಡ್ ಆಫ್ ದ ಅಕೌಂಟು, ಯಾವ ಅಕೌಂಟ್ ನಾನು ಹೇಳ್ತೀನಿ, ಇದೆಲ್ಲ ಹಣ ಮಾಡಲಿಕ್ಕೆ ತಗೊಂಡು ಒಂದು ದಂಧೆ. ಇದನ್ನು ನಿಲ್ಲಿಸಬೇಕಾಗುತ್ತೆ. ಮುಖ್ಯಮಂತ್ರಿಗಳು ನಾನು ಹೇಳ್ತೀನಿ, ಬಹುಶಃ ಅವರೆಲ್ಲರೂ ಕೂಡ ಭಾಳ ಸರಳ ಜೀವನ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಇನ್ನೂ ಕೂಡ ಅನುಮತಿಯನ್ನು ಕೊಡ್ತಾ ಇದ್ದಾರೆ ಅಂದ್ಕೊಂಡ್ರೆ ಇದನ್ನು ನಾನು ಹೇಳ್ತೀನಿ, ಮುಖ್ಯಮಂತ್ರಿಗಳು ಬಹುಶಃ ಅವರು ಕೂಡ ಕಣ್ಮುಚ್ಚಿ ಕೂರಬಾರ್ದಿದ್ದಾನೆ. ಮತ್ತು ಅಂಥವ್ರು ನಾನು ಹೇಳ್ತೀನಿ, ಇರ್ತಾ ಇರ್ತಕ್ಕಂಥ ಜಾಗ ಕಡಿಮೆ ಆದರೆ ರಾಜೀನಾಮೆ ಕೊಟ್ಟು ಅವರೆಲ್ಲ ಹೊರಗೆ ಹೋಗಲಿ. ಅದೇ ಜಾಗದಲ್ಲಿ ಕೆಲಸ ಮಾಡಲಿಕ್ಕೆ ಇನ್ನೂ ಭಾಳಷ್ಟು ಯೋಗ್ಯರು ಅವರ ಪಕ್ಷದಲ್ಲಿದ್ದಾರೆ. ಅವರು ಆ ಕೆಲಸವನ್ನು ಮಾಡಲಿಕ್ಕೆ ಮಾತ್ರ ಹೇಳಲಿಕ್ಕೆ ಬಯಸ್ತೀನಿ. ಯಾವುದೇ ಮಂತ್ರಿ ಲೋಕೋಪಯೋಗಿ ಮಂತ್ರಿ ಅಲ್ಲ. ಅನವಶ್ಯಕವಾಗಿ ನಾನಾ ಕಾರಣಗಳಿಗೆ ಮನೆಯನ್ನು ರಿಪೇರಿ ಮಾಡೋಕ್ಕೆ ಸರ್ಕಾರಿ ಹಣವನ್ನು ಇಷ್ಟು ವೆಚ್ಚ ಮಾಡಬಾರ್ದು. ಇದು ಆರೋಗ್ಯಕರವಾದ ಬೆಳವಣಿಗೆ ಇಲ್ಲ. ಇದನ್ನು ನಾವು ಶಾಸಕನಾಗಿ, ರೈತ ಚಳವಳಿಗಾರನಾಗಿ ಇದನ್ನು ಖಂಡಿಸ್ತೀನಿ ಮತ್ತು ವಿರೋಧ ಮಾಡ್ತೀನಿ. ನಾಡನ್ನು ಆಳ್ತೀನಿ, ನಾಡನ್ನು ಪರವಾಗಿ ಕೆಲಸ ಮಾಡ್ತೀನಿ ಅಂತ ಯಾರೇ ಮುಖ್ಯಮಂತ್ರಿ ಆಗ್ಬೋದು, MLAಗಳಾಗಿ ಅದ್ದೂರಿತನ ಇರಬಾರ್ದು. ಅದ್ದೂರಿತನ ಇದ್ದರೆ ಅದು ಪ್ರಜಾಪ್ರಭುತ್ವ ಅಲ್ಲ, ಅದು ತಪ್ಪದು. 2 ಮನೆ 3 ಮನೆ ಕಟ್ಬೋದು, ಆಶ್ರಯ ಮನೆಗೆ ಹೋಗ್ಬಿಟ್ರೆ 25 ಮನೆ ಕಟ್ಬೋದು. ಅದರಿಂದ ಇದು ಆರೋಗ್ಯಕರ. ವಿರೋಧ ಮಾಡ್ತೀನಿ. ಒಬ್ಬ PWD ಸಚಿವರು ಬಂದು ಅದನ್ನು 2 ಕೋಟಿಯಲ್ಲಿ ನವೀಕರಣ ಮಾಡ್ತಾರಂದರೆ 2 ಕೋಟಿ ನವೀಕರಣ ಮಾಡೋದಕ್ಕಿಂತ ಆ ಬಿಲ್ಡಿಂಗೇ ಒಡೆದು ಹಾಕಿ ಹೊಸ ಬಿಲ್ಡಿಂಗ್ ಕಟ್ಬೋದಾಗಿತ್ತು. ಅದು ಕೂಡ ವಿಧಾನಸೌಧದ ತಮ್ಮ ಕೊಠಡಿ ನವೀಕರಣಕ್ಕೆ ಅಂಥೇಳಿ ಅನುಮತಿಯನ್ನು ಪಡೆದು ತನ್ನ ಮನೆಯನ್ನು ನವೀಕರಣ ಮಾಡಿಕೊಂಡಿರುವಂಥದ್ದು ಇದು ಅತ್ಯಂತ ಖಂಡನಾರ್ಹ, ಆಕ್ಷೇಪಾರ್ಹ. ಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ಗಮನ ಕೊಟ್ಟು ಅವರನ್ನು ಮಂತ್ರಿಮಂಡಲದಿಂದ ಕೈ ಬಿಡಬೇಕು. ಇದು ಈ ಪ್ರಮಾಣದ ದುಂದು ವೆಚ್ಚವನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಅನ್ಪಾರ್ಡನೇಬಲ್. ಆದ್ದರಿಂದ ಅವರನ್ನು ಕೈ ಬಿಡಬೇಕು. ಇದು ನಿಮ್ಮ ದುಡ್ಡಲ್ಲಿ ಮಾಡ್ಕೊಳ್ಳೋಂಥ ಒಂದು ದರ್ಬಾರ್. ನಮ್ಮ ಮನೆಗಳನ್ನು ಯಾರು ಕೂಡ ರಿಪೇರಿ ಮಾಡ್ಕೊಳ್ಳಲ್ಲ. ಆದರೆ ಸರ್ಕಾರಿ ಬಂಗಲೆಗೆ ಬರ್ತಾ ಇದ್ದಾಗೆ ವೈಭವಪೇತವಾದಂಥ ರಿಪೇರಿಗಳು ಮಾಡ್ಕೊಳ್ತಾರೆ. ನಿಜಕ್ಕೂ ಕೂಡ ನೀವು ಕೇಳುವಂಥ ಹಕ್ಕು ಕೂಡ ಇದೆ. ಯಾಕಂದ್ರೆ ನಿಮ್ಮ ದುಡ್ಡಲ್ಲಿ ಸಚಿವರು, ಶಾಸಕರು, ಇವರು ಅಧಿಕಾರಕ್ಕೆ ಬಂದಂಥವ್ರು ಈ ರೀತಿ ರಿಪೇರಿಗಳನ್ನು ಮಾಡ್ಕೊಳ್ಳೋ ನೆಪದಲ್ಲಿ ಐಷಾರಾಮಿ ಬಂಗಲೆಗಳನ್ನು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಯಾವುದೇ ಅಧಿಕಾರ ಕೊಟ್ಟಿಲ್ಲ. ಆದರೆ ಮಾದೇವಪ್ಪನವರು ಇದ್ರ ಬಗ್ಗೆ ಉತ್ತರ ಕೊಡ್ತಾರೆ, ಅದು ಸ್ವಾಮಿ ನಾನೇನು ತೊಗೊಂಡು ಹೋಗೋದಿಲ್ಲ, ಅಲ್ಲೇ ಇಡ್ತೀನಿ ಅಂತ ಅವ್ನು ಮಾತಾಡ್ತಾರೆ. ಅಂದರೆ ಯಾವ ರೀತಿಯಾಗಿ ಭಂಡತನದಿಂದ ಅವರು ಅದನ್ನು ಸಮರ್ಥನೆ ಮಾಡ್ಕೊಳ್ತಾರೆ ಅಂತಂದರೆ, ನಾನು ಮಾಡುವಂಥ ಖರ್ಚು ಆ ಏನು ನವೀಕರಣ ಇದೆ ಅದನ್ನು ತೊಗೊಂಡು ಹೋಗಲ್ಲ, ಅಲ್ಲೇ ಇರುತ್ತೆ ಅನ್ನೋವಂಥದ್ದು. ಸೊ ಮಾದೇವಪ್ಪನವರು ಸಮರ್ಥನೆ ಮಾಡ್ಕೊಂಡಿದ್ರೆ ಬಂದು ನೋಡೋಣ. ಯಾರು ವಿವಾದ ಮಾಡಿದ್ದಾರೆ? ಇಟ್ಸ್ ಎ ಗೌರ್ಮೆಂಟ್ ಪ್ರಾಪರ್ಟಿ, ಅಸೆಟ್ ಈಸ್ ಗೌರ್ಮೆಂಟ್. ಹೌಸಿಂಗ್ ಬೋರ್ಡ್ ಕಡೆ ತುಂಬ 20 ವರ್ಷ ಹಳೆ ಮನೆ ದುರಸ್ತಿ ಮಾಡಿ ಸರ್ಕಾರದ ಆಸ್ತಿನ ರಕ್ಷಣೆ ಮಾಡೋಕ್ಕೆ ನಮ್ಮ ಜವಾಬ್ದಾರಿ. ಅದಕ್ಕೆ PWD ಅದನ್ನು ದುರಸ್ತಿ ಮಾಡಲಿಕ್ಕೆ ಏನು ಬೇಕೋ ಅಷ್ಟನ್ನು ಮಾಡಿದ್ದಾರೆ. ಅಲ್ಟಿಮೇಟ್ಲಿ ಇಟ್ ಈಸ್ ಅ ಗೌರ್ಮೆಂಟ್ ಪ್ರಾಪರ್ಟಿ. ವಿವಾದ ಏನಿದೆ? ಯಾರು ಮಾಡಿದ್ದಾರೆ? ಮುಖ್ಯಮಂತ್ರಿಗಳು ಅದೇ ಮನೆಯಲ್ಲಿದ್ದರು, ಅವರು ಏನು ನವೀಕರಣ ಮಾಡೋ ಗೋಜಿಗೆ ಹೋಗಲಿಲ್ಲ. ಈಗ ನಾವು ಅವೆಲ್ಲ ಅದು unnecessary. why are you creating controversies and confusion? They're all government assets. We have to protect the property of the government and we have to safeguard by reinforcing these structures. ಹೆಡ್ ಆಫ್ ಅಕೌಂಟ್ ತಿರ್ಚಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ, ನಿಜ? ಅದು ಯಾವುದು ತಿರ್ಚೋದಿಲ್ಲ, ಗಿರ್ಚೋದಿಲ್ಲ. ದಿ ಪ್ರಾಪರ್ಟಿ ವಿಲ್ ಬಿ ಪ್ರೊಟೆಕ್ಟೆಡ್ ಅಂಡ್ ಇಟ್ ವಿಲ್ ಬಿ ರಿಇನ್ಫೋರ್ಸ್. ಎಲ್ಲೆಲ್ಲಿ ಹಳೇದಿದೆ ಅದನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಥಿಂಗ್ ಆಫ್ ದಟ್ ಸಾರ್ಟ್ ಹ್ಯಾಸ್ ಹ್ಯಾಪನ್ಡ್. ನಥಿಂಗ್ ಟು ವರಿ. ಹೌದು ಮಾದೇವಪ್ಪನವರೇ, ನಿಮ್ಮ ಪ್ರಕಾರ ಏನೂ ಆಗಿಲ್ಲ. ಯಾಕಂತಂದರೆ ಅಲ್ಲಿ ಮತ್ತೆ ಬರ್ತಕ್ಕಂಥ ಮಂತ್ರಿಗಳು ನಾಳೆ ಸ್ವಿಮ್ಮಿಂಗ್ ಪೂಲ್ ಮಾಡ್ಬೋದು, ಟೆನ್ನಿಸ್ ಬಾಲ್ ಆಡ್ಬೋದು, 5 ಅಂತಸ್ತು ಬಿಲ್ಡಿಂಗ್ ಮಾಡ್ಕೋಬೋದು. ಯಾಕಂದ್ರೆ ಅದು ಸರ್ಕಾರದ ಆಸ್ತಿ ತಾನೇ ಉಳಿದು ಹೋಗುತ್ತೆ. ಸೊ ನಾನು ಮಾತಾಡ್ತೀನಿ, ನಮ್ಮ ಜೊತೆಗೆ ಮಾಜಿ ಮಂತ್ರಿಗಳು, ಇದೇ ಅನೇಕ ಖಾತೆಗಳನ್ನು ನಿಭಾಯಿಸಿದಂಥವರು ಬಿ ಸೋಮಶೇಖರ್ ಇದ್ದಾರೆ. ಸೋಮಶೇಖರ್ ಸ್ವಾಗತ. ಸೊ ಮೊದಲಿಗೆ ನಿಮ್ಮನ್ನು ಕೇಳ್ತೀನಿ, ಲೋಕಾಭಿವೃದ್ಧಿ ಸಚಿವರು ಅಂತ ಮಾದೇವಪ್ಪನವ್ರು ಹೇಳ್ತಿದ್ದಾರೆ, ಇದು ನಾನು ಮಾಡ್ತಿರೋದು ಗೌರ್ಮೆಂಟ್ ಪ್ರಾಪರ್ಟಿ, ಇದು ಗೌರ್ಮೆಂಟ್ ಅಸೆಟ್ ಆಗಿರುತ್ತೆ. ಹಾಗಾದ್ರೆ ನಾನು ನಾಳೆ ಮಂತ್ರಿ ಯಾರಾದರೂ ಬಂದವರು ಒಂದು 5 ಅಂತಸ್ತು ಬಿಲ್ಡಿಂಗ್ ಮಾಡ್ಬೋದಪ್ಪ, ಅಲ್ಲಿ ಮಾಡಿ ಒಂದು ಸ್ವಿಮ್ಮಿಂಗ್ ಪೂಲು, ಹಾಕಿ ಸ್ಟೇಡಿಯಮ್ ಎಲ್ಲ ಥರ ಮಾಡ್ಕೊಂಬಿಡ್ಬೋದು. ಅದು ಗೌರ್ಮೆಂಟ್ ಅಸೆಟ್ ತಾನೇ. ಈ ರೀತಿ ಉಡಾಫೆಗೆ ಉತ್ತರ ಕೊಟ್ಟರೆ ಜನರ ದುಡ್ಡಲ್ಲಿ ಇವತ್ತು ಬರಗಾಲ ಇದೆ, ಮೊನ್ನೆ ನೆರೆ ಬಂದು ಜನ ಅಕಾಲಿಕ ಮಳೆಯಿಂದ ಇವತ್ತು ರೈತರು ತತ್ತರಿಸ್ತಾ ಇದ್ದಾರೆ. 200-300 ಮನೆ ಕಟ್ಬೋದು, ಬೋರ್ವೆಲ್ ಕೊರೆಸಿ ನೀರು ಕೊಡ್ಬೋದು. ಏನು ಯಾವ ಜವಾಬ್ದಾರಿ ಇವ್ರಿಗೆ? ಮಂತ್ರಿಗಳು ಅಂತಂದರೆ ಜನರ ಸೇವಕರು ಅಂತೇಳಿ ವ್ಯಾಖ್ಯಾನ ಆಗಿದೆ ಮೊದಲಿಂದ. ಜನರ ಸೇವಕರು ಅಂದರೆ ತಮ್ಮ ಆಡಳಿತದಲ್ಲಿ ಜನರಿಗೆ ಒಂದು ಮಾದರಿಯಾದಂಥ ಜೀವನವನ್ನು ನಡೆಸಬೇಕು. ಮಾದರಿಯಾದಂಥ ಜೀವನ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದಲ್ಲಿ ಜನರು ಅಧಿಕಾರವನ್ನು ಕೊಡ್ತಾರೆ ಚುನಾವಣೆ ಮುಖಾಂತರ. ಆ ಅಧಿಕಾರವನ್ನು ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಜವಾಬ್ದಾರಿ ನಾಯಕತ್ವ ಅಂದರೆ ಜವಾಬ್ದಾರಿನ ಹೊರತು ಅಧಿಕಾರ ಅಲ್ಲ. ಅಧಿಕಾರ ಅಂಥೇಳಿ
ಬೇಕಾದಂಗೆ ನಡ್ತಕ್ಕಂಥದ್ದು ಅಲ್ಲ. ಈಗ ನಾವು ಮಂತ್ರಿಗಳಾಗ್ತಕ್ಕಂಥವ್ರು ಒಂದು ವಿ ಆರ್ ಟ್ರಸ್ಟೀಸ್ ಆಫ್ ದಿ ಪಬ್ಲಿಕ್. ಅಂದರೆ ಪಬ್ಲಿಕ್ ಪ್ರಾಪರ್ಟಿನ ಯಾವ ರೀತಿ ರಕ್ಷಣೆ ಮಾಡಬೇಕು. ಈಗ ಮಾದೇವಪ್ಪನವರು ಹೇಳಿದ್ದು ಒಂದು ರೀತಿಯಲ್ಲಿ ಒಳ್ಳೆಯದು. ಸರ್ಕಾರಿ ಬಂಗ್ಲೋ ಸರ್ಕಾರದಲ್ಲಿ ಉಳಿತದೆ ಅಂಥೇಳಿ. ಸೊ ಇದುವರೆಗೂ ಉಳ್ಕೊಂಡು ಬಂದಿದೆಯಲ್ಲ ಸರ್. ಇಲ್ಲಿವರೆಗೂ ಸಿಎಂ ಸಿದ್ದರಾಮಯ್ಯ ಅಲ್ಲಿ ಕೆಲಸ ಮಾಡಿದ್ದಾರೆ, ರೇವಣ್ಣ ಇದ್ರು, ಅದನ್ನು ಶೋಭಾ ಕರಂದ್ಲಾಜೆ ಇದ್ರು, ಅವ್ರು ಯಾಕೆ ಬದಲಾವಣೆ ಮಾಡ್ಕೋಬೋದಿತ್ತಲ್ಲ? ಅಲ್ಲ, ಅದನ್ನು ನಾವು ಎಷ್ಟು ಅವಕಾಶಗಳಿದೆಯೋ ನೇರ ಪ್ರಶ್ನೆ, ಕಂಫರ್ಟಬಲ್ ಆಗಿ ಸಚಿವರಾದವರು ಜನರಿಗೆ ಸೇವೆ ಮಾಡೋಕ್ಕಿರೋದ ಅಥವಾ ತಮ್ಮ ಮನೆಗಳನ್ನು ಎತ್ತರಿಸ್ಕೊಂಡು ಕಾಂಪೌಂಡ್ ಎತ್ತರಿಸ್ಕೊಂಡು ಒಳಗೆ ಬೇಕಾದಂಥ ವ್ಯವಸ್ಥೆಗಳು ಮಾಡ್ಕೊಂಡು ಮನೆಯನ್ನು ಮಾಡ್ಕೊಳ್ಳೋಕೆ ಖಾಸಗಿ ಮನೆನ ನಿಮ್ಮ ಮನೆ ಮಾಡ್ಕೊಳ್ಳೋದು ಮಾತ್ರ ದುಡ್ಡಿದ್ರೆ? ನಾನು ಅದನ್ನೇ ಹೇಳ್ತಾ ಇರೋದು, ಮಂತ್ರಿಗಳಾಗ್ತಕ್ಕಂಥವ್ರು ಒಬ್ಬರು ಪಬ್ಲಿಕ್ ಟ್ರಸ್ಟೀಸ್ಗಳಿದ್ದ ಹಾಗೆ ಸ್ವಂತ ವೈಯಕ್ತಿಕವಾದಂಥ ಜೀವನವನ್ನು ಹೇಗಾದರೂ ನಡೆಸ್ಕೊಳ್ಳಿ. ಆದರೆ ಒಂದು ಸ್ಥಾನಕ್ಕೆ ಬಂದ ತಕ್ಷಣ ಒಂದು ಮಾದರಿಯಾದಂಥ ಜೀವನವನ್ನು ನಡೆಸಬೇಕಾಗ್ತದೆ. ಈಗ ಇವರೊಬ್ಬರೇ ಅಲ್ಲ, ಅನೇಕ ಮಂತ್ರಿಗಳು ಅದೇ ರೀತಿ ಮಾಡ್ಕೊಂಡಿದ್ದಾರೆ. ಈ ಚಾಳಿ ಪ್ರಾರಂಭ ಆದದ್ದು 2000ದಿಂದ ಈಚೆಗೆ. ಅಲ್ಲಿವರೆಗೂ ನಾವೆಲ್ಲ ಮಂತ್ರಿಗಳಾಗಿದ್ವಿ. ನಾವು ಈಗ ಎಷ್ಟು ಕೊಳೆಯಾಗಿರ್ತಕ್ಕಂಥ ಕರ್ಟನ್ಗಳ ಬದಲಾವಣೆ ಮಾಡಿದ್ದೀವಿ, ಸೋಫಾ ಪೇಂಟಿಂಗ್ ಆಗಿದೆ, ಎಷ್ಟು ಬೇಕೋ ಅಷ್ಟು ಆಗಬೇಕು, ಅಷ್ಟೇ ಬಿಟ್ಟರೆ. ಆದರೆ ಅನಾವಶ್ಯಕವಾಗಿ ಮಾಡ್ತಕ್ಕಂಥದ್ದು ಲಿಮಿಟ್ ಇದೆ. ನಿಮ್ಗೆ ಅವಕಾಶ ಇದೆ, ಅವಕಾಶ ಇದೆ ಅಂತೇಳಿ ನಾವು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಹೊರತು ಸ್ವೇಚ್ಛಾಚಾರದಿಂದ ನಾವು ಆಡಳಿತ ಮಾಡ್ತಕ್ಕಂಥದ್ದಲ್ಲ. ಆಮೇಲೆ ಈ ರೀತಿ ಹೇಳೋದು ಇದೊಂದು ಪ್ರಜಾಪ್ರಭುತ್ವದಲ್ಲಿ ಯಾರೂ ತಗೊಂಡೋಗೋದಿಲ್ಲ. ಈ ಸಾರ್ವಜನಿಕ ಜೀವನದಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿ ಜನರು ಕೊಟ್ಟಂಥ ಅವಕಾಶ ಅದು ಜನರು ಎಲ್ಲಿವರೆಗೂ ವಾಪಸ್ ನೋಡ್ತಾ ಇದೆ ಸರ್. ಇಲ್ಲಿ ತಮ್ಮ ಮೊಮ್ಮಕ್ಕಳಿಗಾಗಿ ಕಾರ್ಟೂನ್ಗಳನ್ನು ಕೂಡ ಮಾಡಿದ್ದಾರೆ ಬಿಲ್ಡಿಂಗ್ ಅಲ್ಲಿ. ಇಲ್ಲಿ ಒಂದ್ ಕಡೆ ಅವ್ರಿಗೆ ಕೂಡೋಕೆ ವ್ಯವಸ್ಥೆಗಳು ಮಾಡ್ಕೊಂಡಿದ್ದಾರೆ. ಹಿಂದೆ ಕೂಡ CM ಆಗಿದ್ದವರು ಅಲ್ಲಿ ಯಾವುದೇ ಬದಲಾವಣೆ ಮಾಡ್ಕೊಳ್ಳಿ. ಹಂಗೆ ನೋಡ್ರಿ ಸಾವಿರಾರು ಜನ ಬರ್ತಾರೆ. ಇವರು ಮನೆಗೆ ಜನ ಬರಬೇಕಾದ್ರೆ ಕಂಪೌಂಡ್ಗಳನ್ನು ಕಮ್ಮಿ ಮಾಡ್ಕೋಬೇಕು, ಕಂಪೌಂಡ್ಗಳು ಹೆಚ್ಚು ಮಾಡ್ಕೊಳ್ಳೋದಲ್ಲ, ಜನ ಕಾಣಬಾರ್ದಂತನ. ಈಗ ನಾನು ಹೇಳ್ತಾ ಇದ್ದೀನಿ, ಈಗಿನ ಮುಖ್ಯಮಂತ್ರಿಗಳಾಗಿದ್ದಾರಲ್ಲ, ಅವರು ನಮ್ಮ ಜೊತೆಗೆ ಮಂತ್ರಿಗಳಾಗಿದ್ದವರು, ಅವರು ಸಮಾಜವಾದಿಗಳು. ಮಾದೇವಪ್ಪನವರು ಸಮಾಜವಾದಿಗಳೇ, ಸಿದ್ದರಾಮಯ್ಯನವರು ಸಮಾಜವಾದಿಗಳೇ. ಈ ಕಾಂಗ್ರೆಸ್ಸಿಗೆ ಸೇರೋದಕ್ಕೆ ಮೊದಲೇ ಸಮಾಜವಾದಿಗಳಾಗಿದ್ದು ಕಾಂಗ್ರೆಸ್ಸಿಗೆ ಸೇರಿದ ತಕ್ಷಣ ಬದಲಾವಣೆ ಆಗ್ತಾರೆ ಅಂತಂದರೆ ನನಗೇನೋ ಆಶ್ಚರ್ಯ ಆಗ್ತದೆ. ಈಗ ಮುಖ್ಯಮಂತ್ರಿಗಳೇ ಒಂದು ದಾರಿ ತೋರಿಸ್ಕೊಟ್ಟ ಮೇಲೆ ಅವ್ರ ಮಂತ್ರಿಗಳು ಏನೇನು ಮಾಡ್ತಾರೆ? ಮಾಸ್ಟರ್ಗಳೇ ಒಂದು ರೀತಿ ಈ ರೀತಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪಾಠ ಹೇಳ್ತಾರೆ ಅದರಂಗೆ ಹೋಗುತ್ತೆ. ಅದರಿಂದ ಮೊದಲು ಮುಖ್ಯಮಂತ್ರಿಗಳು ಒಂದು ಪಂಕ್ತಿ ಹಾಕಬೇಕು. ತಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದನ್ನು ಗೆರೆ ಹಾಕಿದಾಗ ಮಂತ್ರಿಗಳು ಅದೇ ರೀತಿ ಪಾಲನೆ ಮಾಡ್ತಾರೆ. ಮಂತ್ರಿಗಳು ಯಾವ ರೀತಿ ಪಾಲನೆ ಮಾಡ್ತಾರೆ, ಅಧಿಕಾರಿಗಳು ಬ್ರೇಕ್ ಬೀಳಬೇಕಲ್ಲ. ಬ್ರೇಕ್ ಬೀಳಬೇಕು, ಅದಕ್ಕೆ ನೈತಿಕತೆ ಇರಬೇಕಾಗ್ತದೆ. ಈಗ ಇದು ಯಾವ ಅಕೌಂಟಲ್ಲಿ ತೊಗೊಂಡಿದ್ದಾರೆ ಅಂತಲೂ, ಯಾಕಂದರೆ ಭಾಳ ಗೊಂದಲವಾಗಿದೆ. ಬೇರೆ ಅಕೌಂಟಲ್ಲಿ ಈ ವಿಧಾನಸೌಧದಲ್ಲಿ ಈ ಕಾಪಿ ಟೀ, ಈ ದಿನನಿತ್ಯ ಖರ್ಚು ವೆಚ್ಚಗಳು ಆ ರೀತಿ ಬೇಕು ಅಕೌಂಟಲ್ಲಿ ತೊಗೊಂಡಿದ್ದಾರೆ ಅಂತ. ಅದು 10 ಲಕ್ಷ 20 ಲಕ್ಷ ತೊಗೊಳ್ತಾನೆ ಇರ್ಬೋದು. ನಿಮ್ಗೆ ಲಿಮಿಟ್ ಇದೆ. ಇನ್ನೊಂದು ಅಕೌಂಟ್ ಆ ಅಕೌಂಟಲ್ಲಿ ದುಡ್ಡು ತೊಗೊಂಡಿದ್ದಾರೆ, ಲಿಮಿಟ್ ಇರುತ್ತೆ. ಆ ಲಿಮಿಟನ್ನು ಬೇರೆ ಅಕೌಂಟಲ್ಲಿ ತೊಗೊಂಡಿದ್ದಾರೆ ಅಂತ ನೀವು ಎಷ್ಟು ಬೇಕಾದ್ರೆ ಖರ್ಚು ಮಾಡ್ಬೋದು. ಇದೆಲ್ಲ ಕಾನೂನು ಬಾಹಿರವಾಗಿ ಖರ್ಚು ಮಾಡ್ತಕ್ಕಂಥ ವೆಚ್ಚಗಳು. ಅದಕ್ಕೆ ಕಾನೂನು ಉಲ್ಲಂಘನೆ ಮಾಡೋದಕ್ಕೂ ಅಧಿಕಾರ ಇದೆ ಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ. ಆದರೆ ಉಲ್ಲಂಘನೆ ಮಾಡಬಾರ್ದು. ಒಂದು ಗೆರೆ ಹಾಕೊಂಡ ಮೇಲೆ ಒಂದು ಈ ರೀತಿಯಲ್ಲಿ ಖರ್ಚು ಮಾಡಬೇಕು. ಕಾನೂನು ಉಲ್ಲಂಘನೆ ಅಂದರೆ ಜನರ ಹಿತಕ್ಕಾಗಿ ಉಲ್ಲಂಘನೆ ಮಾಡೋಕ್ಕಿರೋದು. ಕಾನೂನುಗಳಿರೋದು ಅಲ್ಟಿಮೇಟ್ ಜನರು ಒಳ್ಳೆಯದಕ್ಕೆ. ಆ ಕಾನೂನುಗಳ ಉಲ್ಲಂಘನೆ ಮಾಡಿ ನನ್ನ ವೈಯಕ್ತಿಕವಾದಂಥ ಐಷಾರಾಮಕ್ಕೆ ನನ್ನ ಬಂಗಲೆಗಳನ್ನು 5 ಸ್ಟಾರ್ ಹೋಟೆಲ್ ಮಾಡ್ಕೊತೀನಿ ಅಂತ ಅದು ಕಾನೂನು ಬಳಕೆ ಮಾಡ್ಕೊಂಡ್ರೆ ಹೆಂಗೆ? ಅಲ್ಲ, ಪ್ರತಿಯೊಂದಕ್ಕೂ ಕಾನೂನು ಉಲ್ಲಂಘನೆ ಮಾಡಬೇಕಾಗಿಲ್ಲ. ಕಾನೂನುಗಳನ್ನ ಬದಲಾವಣೆ ಮಾಡ್ಕೊಳ್ಬೋದು. ಯಾರಿಗೋಸ್ಕರ? ಸಾರ್ವಜನಿಕ ಹಿತಕ್ಕೋಸ್ಕರ. ಅದ್ರ ಸ್ವೇಚ್ಛಾಚಾರಕ್ಕೋಸ್ಕರ ಕಾನೂನು ಬದಲಾವಣೆ ಮಾಡ್ಕೊಳ್ತಕ್ಕಂಥ ತಪ್ಪು. ನಾನು ಮತ್ತಷ್ಟು ಮಾಡ್ತೇನೆ. ಯಾಕಂತಂದರೆ ಸಿದ್ದರಾಮಯ್ಯವರು ಕೂಡ ಇದೇ ಮನೆಯಲ್ಲಿದ್ದಾಗ ಕಾವೇರಿ ಗೊತ್ತಿಲ್ಲದ ಹಾಗೆಯೇ ಬಾಗಿಲು ಬಂದ್ ಮಾಡ್ಕೊಂಡು ಒಳಗೆ ರಿಪೇರ್ ಮಾಡಿರ್ತಕ್ಕಂಥದ್ದು. ಆಮೇಲೆ ಸಿದ್ದರಾಮಯ್ಯ ಹೇಳ್ತಾರೆ ನಂಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಖರ್ಚಾಗಿದ್ದು ಕೋಟಿಗಟ್ಟಲೆ. ನಿಜಕ್ಕೂ ಕೂಡ ಸಮಾಜವಾದಿ ನಾಯಕರಂದವರು ಈ ರೀತಿ ಗೊತ್ತಾದ ಮೇಲೆ ಅದನ್ನು ತಡೆಯುವಂಥ ಕೆಲಸ ಮಾಡಬೇಕು. ಅದು ಮಾದೇವಪ್ಪ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು. ಹಾಗಿದ್ರೆ ಅವರು ಅದನ್ನು ತಡೆಯಲಿಲ್ಲ ಅಂತಂದರೆ ಅವರು ಸಮಾಜವಾದಿ ನಾಯಕರಾಗಿ ಉಳಿದಿದ್ದಾರೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಮತ್ತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲೊಂದು ಬ್ರೇಕ್.